ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಾನು ಮತ್ತೊಂದು ಸುದ್ದಿಯ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಸುದ್ದಿ ಏನಪ್ಪ ಅಂದರೆ, ಕಾಂಗ್ರೆಸ್ ಗದ್ದಲ, ಪ್ರಧಾನ್ ರಾಜೀನಾಮೆ ಬಳಿಕ ರಾಹುಲ್ ಗಾಂಧಿ ಹೊಸ ಖ್ಯಾತೆ. ಎಸ್ ವೀಕ್ಷಕರೇ, ಮೋದಿ ಬ್ರಹ್ಮಾಸ್ತ್ರಕ್ಕೆ ರಾಹುಲ್ ಗಾಂಧಿ ಕಂಗಾಲಾಗಿದ್ರೆ. ವೀಕ್ಷಕರೇ, ನಿಮಗೆ ಗೊತ್ತು, ಸತತ 2 ತಿಂಗಳಿಂದ ನೀಟ್ ಪರೀಕ್ಷೆ ಗದ್ದಲ ಹಾಗೂ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ನಡೆಸಿದ ಹೋರಾಟದ ಬಗ್ಗೆ. ಕೊನೆಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟ ಮೇಲೆ ಕೊನೆಗೂ CJP ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿಗೆ ಜಯ ಸಿಕ್ತು. ಜನರು ಒಂದೇ ಧ್ವನಿಯಲ್ಲಿ ಕೇಳುತ್ತಿದ್ದು, ಈ ನೀಟ್ ಪರೀಕ್ಷೆಗೆ ಯಾವುದಾದರೂ ಒಂದು ಮಾರ್ಗವನ್ನು ಕಂಡುಹಿಡಿಯಿರಿ ಅಂತ. ಅದಕ್ಕೆ ನರೇಂದ್ರ ಮೋದಿಯವರು ಇವತ್ತು ಒಂದು ಹೊಸ ಬಿಲ್ನ ಪಾಸ್ ಮಾಡಿದ್ದಾರೆ. ಕಾಂಗ್ರೆಸ್ ಮತ್ತು ವಿಪಕ್ಷಗಳಿಗೆ ಒಂದು ದೊಡ್ಡ ಶಾಕ್ನೆ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ನೀಟ್ ಪರೀಕ್ಷೆ ಹಗರಣಕ್ಕೆ ಒಂದು ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿದ್ದಾರೆ. ಈ ಟಾಸ್ಕ್ ಫೋರ್ಸ್ ರಚನೆ ಏನಪ್ಪಾ ಅಂದ್ರೆ, ಇನ್ನು ಮುಂದೆ ನೀಟ್ ಪರೀಕ್ಷೆಯ ಪೇಪರ್ ಲೀಕ್ ಆಗುವ ಸಾಧ್ಯತೆಗಳೇ ಕಮ್ಮಿ. ಇದಕ್ಕೆ ರಾಹುಲ್ ಗಾಂಧಿ ಮತ್ತು ವಿಪಕ್ಷಗಳು ಕಂಗಾಲಾಗಿ ಇದರ ವಿರುದ್ಧ ಧ್ವನಿ ಎತ್ತಿವೆ. ಅಂದರೆ ನೀಟ್ ಪರೀಕ್ಷೆಯ ಯಾವುದು ಈ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿದ್ದಾರೆ, ಇದರ ವಿರುದ್ಧ ರಾಹುಲ್ ಗಾಂಧಿ ಮತ್ತು ವಿಪಕ್ಷಗಳು ಧಿಕ್ಕಾರಕ್ಕೆ ಹೋಗಿದ್ದಾರೆ. ಇದರ ಅವಶ್ಯಕತೆ ಇಲ್ಲ, ಹಾಗೆ ಹೀಗೆ ಅಂತ ಸದನದಲ್ಲಿ ಗಲಭೆಯನ್ನು ಎಬ್ಬಿಸಿದ್ದಾರೆ. ವೀಕ್ಷಕರೇ, ನೀವೇ ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ಸಿನ ಮತ್ತು ರಾಹುಲ್ ಗಾಂಧಿಯ ಒಂದು ಬುದ್ಧಿಯನ್ನ. ಇಲ್ಲಿಯವರೆಗೂ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡ್ತೀನಿ, ನೀಟ್ ಪರೀಕ್ಷೆ ಹಗರಣನ ಬಯಲಿಗೆ ಎಳಿಬೇಕು, ಹಾಗೆ ಹೀಗೆ ಅಂತ ಜಂತರ್ ಮಂತರದಲ್ಲಿ ಧರಣಿ ಕೂತಿದ್ದ ರಾಹುಲ್ ಗಾಂಧಿಯವರು ನೀಟ್ ಪರೀಕ್ಷೆಯ ಎಕ್ಸಾಮಿಗೆ ಒಂದು ಹೊಸ ರೂಲ್ಸ್, ಒಂದು ಟಫ್ ಆದ ಒಂದು ರೂಲ್ಸ್ ತರ್ತೀನಿ ಅಂದಾಗ ಅದಕ್ಕೆ ವಿರೋಧ ಪಡಿಸ್ತಾ ಇದ್ದಾರೆ. ವೀಕ್ಷಕರೇ, ರಾಹುಲ್ ಗಾಂಧಿ ಅವರು ಏನು ಅನ್ಕೊಂಡಿದ್ರು ಅಂದ್ರೆ, ಧರ್ಮೇಂದ್ರ ಪ್ರಧಾನ್ ಮತ್ತು ನರೇಂದ್ರ ಮೋದಿ ಅವ್ರನ್ನ ಏನಾದರೂ ಮಾಡಲಿ, ರಾಜೀನಾಮೆ ತಗೊಳ್ಳೇಬೇಕು, ಮುಂದಿನ 29ರ ಎಲೆಕ್ಷನ್ಗೆ ಇದರನ್ನ ಬಂಡವಾಳ ಮಾಡ್ಕೋಬೇಕು ಅಂತ ರಾಹುಲ್ ಗಾಂಧಿ ಅವರು ಮನಸ್ಸಲ್ಲಿ ಅನ್ಕೊಂಡಿದ್ರು. ಆದರೆ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವರು ರಾಹುಲ್ ಗಾಂಧಿ ಮತ್ತೆ ವಿಪಕ್ಷಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಅದಕ್ಕೆ ಕಂಗಾಲಾದ ರಾಹುಲ್ ಗಾಂಧಿ ಅವರು ಮತ್ತೆ ಸದನದಲ್ಲಿ ಗಲಾಟೆನ ಸ್ಟಾರ್ಟ್ ಮಾಡಿದ್ರೆ. ವೀಕ್ಷಕರೇ, ನಿಜವಾಗಲೂ ಹೇಳಬೇಕು ಅಂದ್ರೆ ಕಾಂಗ್ರೆಸ್ ಮತ್ತೆ ರಾಹುಲ್ ಗಾಂಧಿ ಇದು ನೀಚ ಬುದ್ಧಿ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ, ಇವರು ಜನರ ಪರವಾಗಿ ಇಲ್ಲ, ವಿದ್ಯಾರ್ಥಿಗಳ ಪರವಾಗಿ ಇಲ್ಲ ಅನ್ನೋದನ್ನ ಪದೇ ಪದೇ ಸಾಬೀತು ಮಾಡ್ತಾ ಇದ್ದಾರೆ. ಆದರೂ ಎಷ್ಟೋ ವಿದ್ಯಾರ್ಥಿಗಳು, ಎಷ್ಟೋ ಜನರು ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ನೋಡಿ, ಈ ಟಾಸ್ಕ್ ಫೋರ್ಸ್ ಏನ್ ಮಾಡುತ್ತೆ ಅಂದ್ರೆ, ಮುಂದೆ ಪೇಪರ್ ಲೀಕ್ ಆಗುವ, ನೀಟ್ ಪರೀಕ್ಷೆಯ ಪೇಪರ್ ಲೀಕ್ ಆಗುವುದನ್ನು ತಡೆಗಟ್ಟಲು ಮಹತ್ವದ ಬೆಳವಣಿಗೆನ ತರುತ್ತೆ. ಇದನ್ನೇ ವಿರೋಧಿಸ್ತಾ ಇದ್ದಾರೆ. ಅಂದ್ರೆ ಇವರ ಮನಸ್ಥಿತಿ ಹೇಗಿದೆ, ರಾಹುಲ್ ಗಾಂಧಿಯ ಮನಸ್ಥಿತಿ ಹೇಗಿದೆ ಅಂದ್ರೆ, ಪೇಪರ್ ಲೀಕ್ ಆಗ್ತಾನೆ ಇರಬೇಕು, ನಾವು ಇದರ ಬಗ್ಗೆ ಹೋರಾಟ ಮಾಡ್ತಾನೆ ಇರಬೇಕು, ಜನರ ಮನಸ್ಸಲ್ಲಿ ಉಳಿಲೇಬೇಕು ಅಂತ ರಾಹುಲ್ ಗಾಂಧಿ ಅನ್ಕೊಂಡಿರ್ಬೋದು. ಇದಕ್ಕೆ ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿ ಅವರು ಯಾವುದೇ ಕಾರಣಕ್ಕೂ ಅವಕಾಶ ಕೊಡುವುದಿಲ್ಲ ಅಂತ ಮತ್ತೆ ಪ್ರೂವ್ ಮಾಡಿದ್ರೆ. ವೀಕ್ಷಕರೇ, ಈಗ ವಿದ್ಯಾರ್ಥಿಗಳು ಕಾಂಗ್ರೆಸ್ಸಿನ ನೀಚ ಬುದ್ಧಿಯನ್ನು ಅರಿತು ಎಚ್ಚೆತ್ತುಕೊಳ್ಳದಿದ್ದರೆ ಮುಂದೊಂದು ದಿನ ನಮ್ಮ ದೇಶ ಪಾಕಿಸ್ತಾನನೂ ಆಗಬಹುದು, ಇಲ್ಲ ಬಾಂಗ್ಲಾದೇಶನೂ ಆಗಬಹುದು. ಈ ಒಂದು ನೀಟ್ ಪರೀಕ್ಷೆಯ ಹಗರಣ ಒಂದು ದೇಶದ ಭವಿಷ್ಯನೇ ಅಲ್ಲಾಡಿಸಿದೆ. ವಿದ್ಯಾರ್ಥಿಗಳು ಮಾಡಿದಂತ ಒಂದು ಪ್ರತಿಭಟನೆ ಇಡೀ ದೇಶಾದ್ಯಂತ ಸಂಚಲನ ಮೂಡಿಸಿತು. ಕೊನೆಗೆ ನರೇಂದ್ರ ಮೋದಿ ಅವರ ಕುತ್ತಿಗೆಗೆ ಬರ್ತಾ ಇರಬೇಕಾದಾಗ ರಾಜೀನಾಮೆ ಅಂದ್ರೆ ಕೇಂದ್ರ ಶಿಕ್ಷಣದ ರಾಜೀನಾಮೆನ ತಕ್ಕೊಂಡ್ರು. ಅಲ್ಲಿಂದ ವಿರೋಧಿಗಳಿಗೆ ಚೆಕ್ಮೆಂಟ್ ಇಂಟ್ರು. ಇವತ್ತು ಸದನದಲ್ಲಿ ಮಂಡಿಸಿದ 2 ಬಿಲ್ಲಿಗೆ ರಾಹುಲ್ ಗಾಂಧಿ ಅವರು ಕಂಗಾಲಾದ್ರು. ಯಾಕಪ್ಪ, ನರೇಂದ್ರ ಮೋದಿ ಅವರ ಸರ್ಕಾರ ಈಗ ತೆಗೆದುಕೊಂಡಿರುವ ಒಂದು ಕಠಿಣ ನಿರ್ಧಾರ. ಎಸ್, ನೀಟ್ ಪರೀಕ್ಷೆಯ ಪೇಪರ್ನ ಲೀಕ್ ಮಾಡಿದ ವ್ಯಕ್ತಿಗೆ 10 ವರ್ಷ ಜೈಲು, 1 ಕೋಟಿ ದಂಡ ಅನ್ನುವುದನ್ನ ಇವತ್ತು ಸದನದಲ್ಲಿ ಮಂಡಿಸಿದ್ದಾರೆ. ಇದಕ್ಕೆ ರಾಹುಲ್ ಗಾಂಧಿ ಅವರು ಕೆಂಡಾಮಂಡಲರಾಗಿದ್ದಾರೆ. ಯಾಕೆ ನಾನು ಕೇಳೋದು, ರಾಹುಲ್ ಗಾಂಧಿ ಅವರು ಯಾಕೆ ಕೆಂಡಾಮಂಡಲ ಆಗಬೇಕು? ಪೇಪರ್ ಲೀಕ್ ಮಾಡಿದವರಿಗೆ ಶಿಕ್ಷೆ ಆಗಲಿ ಅಂತ ರಾಹುಲ್ ಗಾಂಧಿ ಆಗ್ಬೋದು, ದೇಶದ ಜನರಾಗ್ಬೋದು, ವಿದ್ಯಾರ್ಥಿಗಳಾಗ್ಬೋದು, CJP ಸಹ ಹೋರಾಡಿದ್ದು ಅವರಿಗೆ ಶಿಕ್ಷೆ ಆಗಬೇಕು ಅಂತ. ಈಗ ರಾಹುಲ್ ಗಾಂಧಿ ಅವರು ಅವ್ರನ್ನ ಹಿಡಿದು ಶಿಕ್ಷೆ ಕೊಡ್ತೀನಿ ಅಂದ್ರೆ ರಾಹುಲ್ ಗಾಂಧಿ ಅವರಿಗೆ ಏಕೆ ಕಂಗಾಲಾಗ್ತಿದ್ದಾರೆ? ಇದನ್ನ ನಾವು ಈಗ ಅರ್ಥ ಮಾಡ್ಕೋಬೇಕು. ಈ ನೀಟ್ ಹಗರಣದ ಹಿಂದೆ ರಾಹುಲ್ ಗಾಂಧಿ ಕೈವಾಡ ಇದೆಯಾ ಅನ್ನೋದನ್ನ ನಾವು ಜನರ ಅರ್ಥ ಮಾಡ್ಕೋಬೇಕು. ವೀಕ್ಷಕರೇ, ರಾಹುಲ್ ಗಾಂಧಿ ಯಾವುದೇ ಪ್ಲಾನ್ ಮಾಡಿದ್ರು ಅದಕ್ಕೆ ಬಿಜೆಪಿ ಸರ್ಕಾರ ಹಾಗೂ ನರೇಂದ್ರ ಮೋದಿ ಅವರು ಉತ್ತರ ಕೊಡೋಕ್ಕೆ ಸಿದ್ಧವಾಗಿದ್ದಾರೆ. ಇದರ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ.
ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.